ಯಾರನ್ನ ಮೆಚ್ಚಿಸಲು ಬದುಕಬಾರದು, ನಮ್ಮ ಇಚ್ಛೆಯಂತೆ ಬದುಕಬೇಕು. ಜನರು ದೇವರನ್ನೇ ಮೆಚ್ಚಿಸಲಿಲ್ಲ, ತಮ್ಮ ಸಂದರ್ಭಗಳಲ್ಲಿ ತಕ್ಕಂತೆ ಅಳೆದರು. ಇನ್ನು ನಾವ್ಯಾವ ಲೆಕ್ಕ? ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತದೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎನ್ನುವುದನ್ನು ಅರಿತವರೇ ಮನುಷ್ಯನ ಅಹಂಕಾರ ಅಳಿಯುತ್ತದೆ. ದೇವರು ಯಾರನ್ನು ಹರಿಸಬೇಕೆಂದು ತೀರ್ಮಾನಿಸುತ್ತಾನೆಯೋ ಅವರನ್ನು ಅತ್ಯಂತ ಕಠಿಣವಾಗಿ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆಯೋ ಅವರು ಎಲ್ಲ ಸಮಸ್ಯೆಗಳಿಗೆ ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಜಗತ್ತಿನಲ್ಲಿ ಹೇಳುವವರಿಗಿಂತ ಹೇಳಿದಂತೆ ನಡೆದುಕೊಳ್ಳುವವರಿಗೆ ಯೋಗ್ಯತೆ ಹೆಚ್ಚು. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ, ದುಃಖದ ಸಮಯದಲ್ಲಿ ನಗಬೇಡ. ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ, ಕೈ ಮೀರಿ ಹೋದವರನ್ನ ನೆನೆಯಬೇಡ. ಉತ್ತಮರ ಮನಸ್ಸನ್ನು ನೋಯಿಸಬೇಡ, ಉಳ್ಳವರೆಂದು ಸ್ನೇಹ ಬಯಸಬೇಡ. ಆತ್ಮೀಯರೆದುರು ಕೈ ಚಾಚಬೇಡ, ಶತ್ರುವಿನ ಮುಂದೆ ತಲೆಬಾಗಬೇಡ. ಎಷ್ಟೇ ಕಷ್ಟ ಬಂದರೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ. ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಕೂಡ ಮರೆಯಬೇಡ. ಪ್ರತಿ ಸಮಸ್ಯೆಗಳಿಗೆ 3 ಪರಿಹಾರಗಳಿವೆ. ಅದನ್ನು ಸ್ವೀಕರಿಸಿ, ಬದಲಾಯಿಸಿ ಅಥವಾ ಬಿಟ್ಟು ಬಿಡಿ. ವ್ಯಕ್ತಿಗಿಂತ ವ್ಯಕ್ತಿತ್ವವೇ ದೊಡ್ಡದು. ಕೆಲವು ಸಮಸ್ಯೆಯೇ ಹಾಗೆ ಎಲ್ಲವನ್ನ ನಾಶ ಮಾಡಿಬಿಡುತ್ತದೆ. ತಲೆ ಒಳಗಿನ ಸಂಪತ್ತು ಖಾಲಿಯಾದರೆ ಬಾಯಿ ಜೋರಾಗುತ್ತದೆ. ಎಲ್ಲವೂ ಚೆನ್ನಾಗಿದ್ದಾಗ ನಗು ಸಹಜವಾಗಿ ಉಕ್ಕುತ್ತದೆ. ಅತಿ ಸವಾಲುಗಳು ಎದುರಾದಾಗ ನಗುತ್ತಾ ಎದುರಿಸಲು ಧೈರ್ಯವಿರಬೇಕು. ಬಾವಿಯೊಳಗಿನ ಕಪ್ಪೆಯಾಗುವ ಎಂಬ ಭಯವು ಸಮುದ್ರದಲ್ಲಿ ಈಜಲು ಪ್ರೇರಣೆ. ನಿಮ್ಮವರೇ ನಿಮಗೆ ನೋವು ಕೊಟ್ಟಾಗ ಅದರಿಂದ ಏನು ಉಂಟು ಆಗಿದೆಯೋ ಅದನ್ನು ಹಿಂದೆ ಬಿಟ್ಟು ಮುಂದುವರಿಯಿರಿ. ಆದರೆ ಅದು ನಿಮಗೆ ಕಲಿಸಿದಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯಬೇಡಿ. ನೀವು ಕಷ್ಟಪಡುತ್ತಿರುವ ಕಾರಣ ನೀವು ಬೀಳುತ್ತಿದ್ದೀರಿ ಎಂದರ್ಥವಲ್ಲ. ಪ್ರತಿ ದೊಡ್ಡ ಯಶಸ್ಸಿಗೆ ಅಲ್ಲಿಗೆ ಹೋಗಲು ಕೆಲವು ರೀತಿಯ ಯೋಗ್ಯ ಹೋರಾಟದ ಅಗತ್ಯವಿದೆ. ಒಳ್ಳೆಯ ವಿಷಯಗಳು ಸಮಯ ತೆಗೆದುಕೊಳ್ಳುತ್ತದೆ. ತಾಳ್ಮೆಯಿಂದ ಮತ್ತು ಧನಾತ್ಮಕವಾಗಿ ಇರಿ. ಎಲ್ಲವೂ ಕೂಡ ಸರಳವಾಗಿರುವುದು ಬಹುಶಃ ತಕ್ಷಣವೇ ಅಲ್ಲ, ಆದರೆ ಅಂತಿಮವಾಗಿ ಜಯ ನಿಮ್ಮದಾಗುತ್ತದೆ. ಸಮಯ ಕಠಿಣವಾಗಿರುವುದಿಲ್ಲ. ಮನುಷ್ಯ ನಗುವುದನ್ನು ಮರೆತರೆ ಸಮಯ ಕಠಿಣವಾಗಿರುತ್ತದೆ. ಭಗವಂತನ ಬಳಿ ಕೇಳುವುದು ತಪ್ಪಲ್ಲ. ಆತ ಬಗೆದು ಕೊಟ್ಟರೆ ಅದನ್ನು ಜೀರ್ಣಿಸಿಕೊಳ್ಳುವಂತಹ ತಾಕತ್ತು ಬೆಳೆಸಿಕೊಂಡಿರಬೇಕು. ಚಿಂತಿಸುವುದು ಎಂದರೆ ಭಗವಂತನ ವ್ಯವಸ್ಥೆಯನ್ನು ಅವಮಾನಿಸಿದಂತೆ ಚಿಂತಿಸಬೇಡಿ. ಅವನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.